ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಮೊದಲನೇ ವ್ಲಾಗ್ ಆಗಿದೆ. ನನ್ನ ಎಲ್ಲ ವೀಕ್ಷಕರಿಗೂ ವಂದನೆಗಳು. ಇವತ್ತು ನಾನು ಯಾಕೆ ವ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ಒಂದು ಮುಖ್ಯವಾದ ಕಾರಣ ಇದೆ. ತಂದೆಗೆ ತಕ್ಕ ಮಗನು, ಊರಿಗೂ ತಕ್ಕವನು, ಕಾಪಾಡಿ ನನ್ನ ನೀವೇ ನಾನಿನ್ನು ಚಿಕ್ಕವನು. ನೋಡಿ ನಿಮ್ಮ ಈ ಸೇವಕನನ್ನು ನೆಟ್ಟು ಹೇಳುವೆ ಬಾವುಟ. ಜಸ್ಟ್ ಟಚ್ ಆಯಿತು, ಮೇಜರ್ ಏನಿಲ್ಲ, ಮೈನರ್ ಆಗೇ ಆಯಿತು. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಕಾರಣ ಅಂದರೆ, ಅದು ನನ್ನ ಗಾಡಿಗಾಗಿದ್ದು ಮೇನ್ ಆಕ್ಸಿಡೆಂಟ್. ನನ್ನ ಗಾಡಿಗಾಗಿದ್ದು ಅದಲ್ಲ ಪ್ರಶ್ನೆ. ನಾನು ಒಂದು ತ್ರೀ ಇಯರ್ಸ್ ಬ್ಯಾಕ್ ಕೂಡ ಒಂದ್ಸರಿ ಆಗಿತ್ತು. ನಮ್ಮ ಮಮ್ಮಿಗೆ, ನಮ್ಮ ಡ್ಯಾಡಿ ಗಾಡೀಲಿ ಆಗಿತ್ತು, ಬೈಕಲ್ಲಿ ಆಗಿತ್ತು. ಹೋಗಿ ಸೀದಾ ಬೈಕ್ನೇ ಜೋರಾಗಿ ಹೋಗ್ಬಿಟ್ಟಿದ್ದೆ. ಹ್ಯಾಂಡಲ್ ಹೋಗಿತ್ತು. ಆದರೆ ನಾನು ಹುಡುಗ ಅಷ್ಟು ಇದಿರಲಿಲ್ಲ, ಏನೊಂಥರ ಕಾಮನ್ ಸೆನ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು ಇರಲಿಲ್ಲ. ಆಮೇಲೆ ಮತ್ತಿನ್ನೇನು ಹೇಳೋದು, ಒಂಥರ ಕೇರ್ಲೆಸ್ಸು, ಏನು ಅಷ್ಟೇನು ಫೀಲ್ ಆಗಲಿಲ್ಲ. ನಮ್ಮ ಡ್ಯಾಡಿ ರೆಡಿ ಮಾಡ್ಕೊತಾರೆ ಬಿಡಪ್ಪ ಯಾಕೆ ಏನು ಅಂತ ಆರಾಮಾಗಿದ್ದೆ. ಹೋಗಿ ಹೇಳಿದೆ, ಬಂದು ಪಟ್ಟಂತ ಬಂದರು, ಎತ್ತಿದ್ರು, ಗಾಡಿ ಗ್ಯಾರೇಜಿಗೆ ಬಿಡು ಅಂದರು. ಪಟ ಎಲ್ಲ ರೆಡಿ ಆಯಿತು, ಪರವಾಗಿಲ್ಲ. ಆದರೆ ಇವತ್ತು ನನ್ನ ಗಾಡಿ, ಸ್ವಂತ ಗಾಡಿಗೆ ಪ್ರತಿಯೊಂದು ಪ್ರೊಟೆಕ್ಷನ್ ಹಾಕಿದ್ದೀನಿ. ಆದರೂ ಒಂದು ಸಣ್ಣ ಸ್ಕ್ರ್ಯಾಚ್ ಬಿತ್ತು. ಬೇಕಾದ್ರೆ ನಾನು ಸ್ಕ್ರ್ಯಾಚ್ ನಿಮಗೆ ತೋರಿಸ್ತೀನಿ ಮುಂದಿನ ಭಾಗದಲ್ಲಿ. ಯಾವಾಗಾದರೂ ಸಣ್ಣ ಸ್ಕ್ರ್ಯಾಚ್ ಬಿತ್ತು. ಅದ್ರ ಮೇಲೆ ಬಾಡಿ ಗಾರ್ಡ್ ಹಾಕ್ಸಿದ್ರು ಕೂಡ ಸ್ಕ್ರ್ಯಾಚ್ ಬಿತ್ತು. ನನ್ನ ಕೈಕಾಲೆಲ್ಲ ತರಿಸ್ಕೊಂತ ಅದು ಸೆಕೆಂಡ್ರಿ. ಆದರೆ ಆ ಸ್ಕ್ರ್ಯಾಚ್ ಬಿದ್ದಿರೋದ್ರಿಂದ ಮೈಂಡಿಂದ ಹೋಗ್ತಾನೇ ಇಲ್ಲ. ಏನಪ್ಪ ಕಷ್ಟಪಡ್ತಾಣಿದ್ದು, ನನ್ನ ಗಾಡಿಗೆ ಆಗಬೇಕಾ, ಹಿಂಗೆ ಅಂದ್ಕೊಂಡು ಬೈಕೋತಾ ಇದೆ. ಡ್ರೈವರ್ಗೆಲ್ಲ ಬೈದೆ. ಅವನು ಸರ್ ಅದು ಇದು ಗೊತ್ತಾಗಲಿಲ್ಲ ಏನೇನೋ ಅಂದ. ಆದರೂ ಅನಾಹುತ ಆದಮೇಲೆ ತಪ್ಸೋಕ್ಕಾಗಲ್ವಲ್ಲ. ಅನಾಹುತ ಆದಮೇಲೆ ಯಾರು ಎಷ್ಟೇ ಮಾತಾಡೋರು ತಪ್ಸೋಕ್ಕಾಗಲ್ಲ. ಆಗೋದಾಗತ್ತೆ. ನಾನಿದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ವಸ್ತು ನಿಮ್ಮದೇ ಆಗಿರಲಿ, ನಿಮ್ಮ ತಂದೆ ತಾಯಿದೇ ಆಗಿರಲಿ, ನಿಮ್ಮ ಗೆಳೆಯರದೇ ಆಗಿರಲಿ, ಯಾರದೇ ಆಗಿರಲಿ, ಒಂದು ಕೆಲಸ ಮಾಡೋ ಆಫೀಸಲ್ಲೇ ಆಗಿರಲಿ, ಯಾರದೇ ವಸ್ತು ಆಗಿರಲಿ, ಬರೀ ನಿಮ್ಮ ವಸ್ತು ಮಾತ್ರ ಏನಾರ ಏಟಾದಾಗ, ಹಾನಿಕಾರಿ ಆದಾಗ ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ಇವಾಗ ನನಗೆ ಕ್ಯಾಬ್ ಅವನು ಗೊತ್ತಿದ್ದಲ್ಲ, ಅವನು ಓನರ್ ಅಲ್ವಂತೆ, ಅವನು ಕ್ಯಾಬ್ ಡ್ರೈವರ್ ಅಂತೆ. ಅವ್ನು ಹೇಳ್ತಾ ಇದ್ದ, ಸರ್ ನಾನಲ್ಲ ಸರ್ ಓನರು, ಕ್ಯಾಬ್ ಡ್ರೈವರು. ಅವ್ನ ಗಾಡಿ ಫುಲ್ ಸ್ಕ್ರ್ಯಾಚ್ ಆಗಿತ್ತು. ಆದರೂ ಅವನೊಂದು ಮಾತಾಡಿಲ್ಲ. ಯಾಕಂದ್ರೆ ಆ ಗಾಡಿ ಅವನದಲ್ವಲ್ಲ, ಅವನಿಗೆ ನೋವಿಲ್ಲ. ನಾನು ನಿಮ್ಗೆ ಹೇಳೋದಿಷ್ಟೇ, ನಮ್ಮ ಬೆಂಗಳೂರು ಟ್ರಾಫಿಕಲ್ಲಿ ಹುಷಾರಾಗಿ ಹೋಗಿ. ಆತರ ಬೇಡ, ಜಾಸ್ತಿ ಆತರ ಬೇಡ. ನಿಮ್ಮ ವಸ್ತು ಆಗಲಿ, ಯಾರ ವಸ್ತು ಆಗಲಿ, ಜವಾಬ್ದಾರಿಯಿಂದ ಇರಿ ಅಷ್ಟೇ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ.